नाज़रीन आदाब, एवन टीवी में आप तमाम का खैर मकदम है। रायचूर शहर के सरकारी हायर प्राइमरी हाशमिया स्कूल में आज क्लस्टर सथी उर्दू अदबी व फ़नी मेले का इनेकाद यानी प्रतिभा करंजी प्रोग्राम का इनेकाद अमल में लाया गया। प्रोग्राम से खिताब करते हुए मुख्तलिफ मुकर्रिरीन ने कहा कि हर बच्चे में कोई ना कोई सलाहियत छुपी हुई होती है। इन सलाहियतों को उभारने के लिए इस तरह के प्रोग्राम माविन साबित होते हैं और बच्चों की सलाहियतों को फ़रोग़ देना असातिज़ा का काम है। इस तरह के अदबी व फ़नी मेले के ज़रिए बच्चों की सलाहियतों को परवान चढ़ाया जा सकता है। इस प्रोग्राम में बतौर मेहमान खुसूसी डिस्ट्रिक्ट टीचर्स एसोसिएशन के सदर चंद्रशेखर रेड्डी, एक्स डिस्ट्रिक्ट प्रेसिडेंट वीरभद्रप्पा, ECO राघवेंद्र, गवर्नमेंट हाशमिया कन्नड़ मीडियम स्कूल के HM महादेवप्पा, हाशमिया स्कूल के SDMC प्रेसिडेंट मोहम्मद मजरुद्दीन आज़म, गवर्नमेंट उर्दू मीडियम हाशमिया स्कूल के इंचार्ज HM और डिस्ट्रिक्ट कराटा प्रेसिडेंट खलील अहमद, मौलाना आज़ाद स्कूल के प्रिंसिपल सुग्रेश्वर, CRP1 इलियास, CRP2 शौकत अली कारोबारी और दीगर कई एक मेहमानान, असातिज़ा और तलबा व तालिबात मौजूद थे। इस मेले में तलबा व तालिबात ने नहायत ही जोश व खरोश के साथ हिस्सा लिया। बच्चों के मुजाहरे देखने के लायक थे। मुजाहरों को देखते हुए देखने वाले वाह किए बगैर नहीं रह सके। मुजाहरों की कुछ झलकियाँ हम आपके सामने पेश कर रहे हैं, मुलाजा कीजिए। ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ರಾಯಚೂರು ಹಾಗೂ ಉರ್ದು 1 ಮತ್ತು 2 ವಲಯದ ಸಂಯುಕ್ತಾಶ್ರಯದಲ್ಲಿ GMHPS ಹಾಶ್ಮಿಯಾ ಉರ್ದು ಶಾಲೆಯಲ್ಲಿ ಉರ್ದು ಶಾಲೆಯ ಆವರಣದಲ್ಲಿ ಇವತ್ತಿನ ದಿನ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು ಹೊರಹಾಕುವಂತಹ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಮಕ್ಕಳು ಎಲ್ಲರೂ ಸುಮ್ಮನೆ ಶಾಂತವಾಗಿ ಕುಳಿತುಕೊಳ್ಬೇಕು। ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಚಂದ್ರಶೇಖರ್ ರೆಡ್ಡಿ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಶಿಕ್ಷಕರ ಸಂಘ ಇವರನ್ನ ನಮ್ಮ ಶಾಲೆಯ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಮತ್ತು ನಮ್ಮ ವಲಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಜಿ ಜಿಲ್ಲಾಧ್ಯಕ್ಷರು, ಸರ್ಕಾರಿ ಶಾಲೆ ಪ್ರಾಥಮಿಕ ಶಿಕ್ಷಕರ ಸಂಘ ವೀರಭದ್ರಪ್ಪ ಸರ್ ಅವರನ್ನು ನಮ್ಮ ಶಾಲೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿ ವೃಂದದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ಈ ಒಂದು ಶಾಲೆಯ ಆವರಣದಲ್ಲಿರ್ತಕ್ಕಂತಹ ಮೌಲಾನಾ ಆಜಾದ್ ಪ್ರೌಢಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀ ಸುಗ್ರೇಶ್ ಸರ್, ಪಿರಮಿಡ್ ಸರ್ ಅವರನ್ನ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ನಮ್ಮ ನೆರೆಯ ಶಾಲೆಯಾದಂತಹ GMHPS ಹಾಶ್ಮಿಯಾ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ ಮಾದೇವಪ್ಪ ಸರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ। ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ನಮ್ಮ GMHPS ಹಾಶ್ಮಿಯಾ ಉರ್ದು ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ ಖಲೀಲ್ ಅಹಮದ್ ಸರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ। ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಉರ್ದು 1 CRPಗಳಾದಂತಹ ಶ್ರೀ ಇಲಿಯಾಸ್ ಸರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ। ಹಾಗೂ ಉರ್ದು 2 CRP ಆಗಿರ್ತಕ್ಕಂತಹ ಶ್ರೀ ಶೌಕತ್ ಅಲಿ ಸರ್ ಅವರನ್ನ ನಮ್ಮ ಮುಖ್ಯ ಗುರುಗಳ ಪರವಾಗಿ ಹಾಗೂ ವಿದ್ಯಾರ್ಥಿ ವೃಂದದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ। ಹಾಶ್ಮಿಯಾ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀ ಅಜಾಮ್ ಸರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರುತ್ತೇನೆ। ಅದೇ ರೀತಿಯಾಗಿ ನಮ್ಮ ಉರ್ದು ವಲಯದ ಬಡ್ತಿ ಹೊಂದಿರತಕ್ಕಂತಹ ಮುಖ್ಯ ಗುರುಗಳಾದಂತಹ ಶ್ರೀ ಮುನವರ್ ಸರ್ ಅವರಿಗೂ ಹಾಗೂ ಅನ್ವರ್ ಸರ್ ಅವರಿಗೂ ಮತ್ತು ನಮ್ಮ ಪಿರ್ಲಿಂಗಪ್ಪ ಸರ್ ಮುಖ್ಯ ಗುರುಗಳು ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ಉರ್ದು ಪರಕೋಟ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಮತಿ ಶಹನಾಜ್ ಮೇಡಮ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ। ಅದೇ ರೀತಿಯಾಗಿ ಆಶ್ರಯ ಕಾಲೋನಿ ಮುಖ್ಯ ಗುರುಗಳಾದಂತಹ ಶ್ರೀಮತಿ ರೆಹಾನಾ ಮೇಡಮ್ ಅವರನ್ನ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ನಮ್ಮ ಸ್ಟೇಷನ್ ಬಜಾರ್ ಸ್ಕೂಲ್ ಮುಖ್ಯ ಗುರುಗಳಾದಂತಹ ಹಾಗೂ ECO ಸರ್ ಆದಂತಹ ಶ್ರೀ ರಾಘವೇಂದ್ರ ಸರ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ।
ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ, ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದಂತಹ ಕುಮಾರ್ ಮೃತ್ಯುಂಜಯ ಮಠಮಾರಿ, ನ್ಯಾಷನಲ್ ಅವಾರ್ಡ್ ಪುರಸ್ಕೃತರು, ಇನ್ಸ್ಪೈರ್ ಅವಾರ್ಡ್, ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಎಲ್ಲ ಉರ್ದು 1 ಮತ್ತು ಉರ್ದು 2 ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಎಲ್ಲ ಶಿಕ್ಷಕ ವೃಂದಕ್ಕೂ ಈ ಒಂದು ಪ್ರತಿಭಾ ಕಾರ್ಯಕ್ರಮಕ್ಕೆ, ಪ್ರತಿಭಾ ಪುರಸ್ಕಾರ ಮತ್ತು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿ ವೃಂದದವರಿಗೂ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲಕರು ಸಹ ಪಾಲ್ಗೊಂಡಿದ್ದಾರೆ. ಪಾಲಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಸಲೀಂ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಲೀಂ ಸರ್ ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. पूर्वक धन्यवादಗಳು. देर से धूप में बैठे हुए हैं बेचारे, उन्हें देखने से शेर याद आता है, मिटा दे अपने हस्ती को गर तू कुछ मर्तबा चाहे, मिटा दे अपनी हस्ती को गर तू कुछ मर्तबा चाहे, कि दाना खाक में मिलके गुले गुलजार होता है. इसके बाद मैं हमारे सीआरपी साहब, इलियास सीआरपी साहब से गुजारिश करता हूँ वो इफ्तिताही कलिमात पेश करें. और मुख्तलिफ मदारिस से आए हुए तमाम असातिज़ा और प्यारे बच्चों, वक्त की बहुत कमी है. वक्त पुकार के कह रहा है कि मैं बात ही ना करूं, मगर इफ्तिताही कलिमात के बिना प्रोग्राम अधूरा रहता है कि किस घर से इस प्रतिभा कारंजी को हम यहाँ पे मना रहे हैं. वैसे तो बोलना बहुत कुछ है, मगर मैं सिर्फ 2-3 यहाँ पे नुकात को गिना के इफ्तिताही कलिमात को ख़त्म कर रहा हूँ कि प्रतिभा कारंजी इट इज़ अ पार्ट ऑफ अवर वन प्रोग्राम. एजुकेशन डिपार्टमेंट में एक प्रोग्राम है जिसके ज़रिए बच्चों के अंदर छुपी हुई सलाहियतों को देख के उनको सपोर्ट दिया जाता है, उनको प्रोत्साहन किया जाता है, उनको मोटिवेट किया जाता है ताकि बच्चों का ऑलराउंड डेवलपमेंट हो. आजकल के रिसर्च के जरिए मालूम हुआ है सिर्फ पढ़ाई करने से बच्चे आगे नहीं आते. पढ़ाई के साथ साथ को करिकुलम एक्टिविटीज़, पठ्येतर चटुवटिके, इसमें अगर बच्चे हिस्सा लेंगे, आगे बढ़ेंगे, उनके टैलेंट को पहचाना जाएगा तो बच्चों का ऑलराउंड डेवलपमेंट होगा. और इससे और क्या होगा कि बच्चों के अंदर कॉम्पिटिशन का जज्बा पैदा होगा और बच्चे एक दूसरे से आजकल देख रहे हैं, अब नीट है, सीईटी है, तो ये जज्बे ऐसे मुकाबलों के जरिए उनमें एक जज्बा पैदा होता है कि हम भी क्या करें, इसमें हिस्सा लें. तो आज आप लोग यहाँ पे आए हैं, बड़ी बेसब्री से आप लोग बच्चों के प्रोग्राम के लिए इंतज़ार कर रहे हैं. मैं अपनी बात को समेटते हुए इफ्तिताही कलिमात को ख़त्म करता हूँ. मुदर्रिस, दोनों सदर मुदर्रिसीन महादेव अप्पा सर और खलील सर से गुजारिश करता हूँ वो चंद्रशेखर रेड्डी सर की सुग्रेश. बच्चे आवाज़ कम करें क्योंकि बच्चे आज के बच्चे कल के नौजवान हैं. उखाबी रूह जब बेदार होती है जवानों में, नज़र आती है उन्हें मंजिल आसमानों में. उखाबी रूह जब बेदार होती है जवानों में, नज़र आती है उन्हें अपनी मंजिल. गुलपोशी फरमाए. उर्दू सीआरपी शौकत सर की गुलपोशी के लिए मैं मोहतरम इलियास साहब की गुलपोशी के लिए हमारे मुसब्बिर सर से गुजारिश करता हूँ वो उनकी गुलपोशी फरमाएं. उर्दू अरब मोहल्ला के हेडमास्टर हैं, उनके गुलपोशी के लिए साबिरुल सर से गुजारिश की जाती है उनकी गुलपोशी फरमाएं. सिया तालाब के मीर मुअल्लिम
इसके बाद हमारे किरलिंगप्पा सर की गुलपोशी के लिए मैं शेख वली साहब से गुजारिश करता हूँ कि सैयद अनवरुद्दीन सर की गुलपोशी के लिए मैं हारिस सर से गुजारिश करता हूँ और उनकी गुलपोशी फरमाएं। हमारे इज्जत महाब जियाउर रहमान साहब जो कि इडपनूर स्कूल के HM है, उनसे गुजारिश की जाती है, जो कि HM है, उनकी गुलपोशी के लिए आबिदा टीचर से गुजारिश करता हूं कि वो उनकी गुलपोशी फरमाएं। अब इसके बाद शहनाज मैडम जो कि HM है, उनकी गुलपोशी के लिए मैं दावत देता हूं कि रोज़ाना टीचर से गुजारिश करता हूँ कि उनको गुलपोशी फरमाएं। सामने आए तो गुलपोशी के लिए शेख अली सर से गुजारिश करता हूँ कि वो नूरुल हक सर की गुलपोशी फरमाएं। कुछ खामोश हो गए आप लोग? अभी 3 वाला नहीं मैं सर आओ भी मृत्युंजय नामी एक तालिबे इल्म KPSC मटमारी से बिलोंग करता है। वो बच्चा स्टेट लेवल, माफी चाहता हूँ, नेशनल लेवल को बच्चा सेलेक्ट हुआ है। इसके लिए जोरदार तालियां, इनकी हिम्मत अफजाई के लिए जोरदार तालियां चलिए। और ये अभी कुछ ही दिनों में नेशनल अवार्ड फंक्शन के लिए दिल्ली जा रहे हैं। इनकी हिम्मत अफजाई के लिए जोरदार तालियां। आप भी ऐसे बने, आपके लिए मिसाली है कि आप लोग भी इंस्पायर्ड अवार्ड में कुछ नया करके पोर्टल में अपलोड करेंगे, आप अपने आइडियाज़ को बताएंगे। तो आप लोगों को देखो यहाँ पे कैसी हिम्मत अफजाई हो रही है, तहनीत पेश की जा रही है, तो आप लोग भी ऐसे कर सकते हैं। जोरदार तालियों के साथ इनकी हिम्मत अफजाई की जाए, इनको तहनीत पेश की जा रही है तमाम संघ वालों की तरफ से। उर्दू 1 और 2 के तमाम मीर मौलवीन, मीर मौलिमात, तमाम असातिज़ा की जानिब से बच्चे को तहनीत पेश की जा रही है, तो तहनीत कबूल कीजिए। गुड लक मृत्युंजय, वेरी वेरी गुड लक। ಈ ಶಾಲೆಯ SMC ಅಧ್ಯಕ್ಷರೇ ಹಾಗೆಯೇ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಎರಡೂ ವಲಯಗಳ CRPಗಳಾಗಿರ್ತಕ್ಕಂಥ ಇಲಿಯಾಸ್ ಸರ್ ಅವರೇ, ಶೌಕತ್ ಅವರೇ, ಆಗಿರುವಂಥದ್ದು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಪ್ರತಿಭಾ ಕಾರಂಜಿಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಪ್ರತಿಭಾ ಕಾರಂಜಿಯಲ್ಲಿ ತಮ್ಮ ಪ್ರತಿಭೆಯನ್ನು, ಸೂಕ್ತವಾದ ಪ್ರತಿಭೆಯನ್ನು ಹೊರತೆಗೆತಕ್ಕಂಥ ಕೆಲಸ ಈ ಪ್ರತಿಭಾ ಕಾರಂಜಿ. ಆ ಕೆಲಸವನ್ನು ನಮ್ಮೆಲ್ಲ ಶಿಕ್ಷಕರು ಮಾಡಿ ತಮ್ಮನ್ನೆಲ್ಲರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಈಗಾಗಲೇ ಇಲಿಯಾಸ್ ಅವರು ಹೇಳಿದ್ರು, ಒಂದು ಇನ್ಸ್ಪೈರ್ಡ್ ಅವಾರ್ಡ್ ನಮ್ಮ ಜಿಲ್ಲೆಯಿಂದ ಇಡೀ ದೇಶಕ್ಕೆ ಅಂದರೆ ನ್ಯಾಷನಲ್ ಲೆವೆಲ್ ಅವಾರ್ಡ್ ಸೆಲೆಕ್ಷನ್ ಆಗಿದೆ ಅಂತ ಒಂದು ವ್ಯಕ್ತಿ. ಅಂದರೆ ಬಹುತೇಕವಾಗಿ ಏನಂತಾರೆ, ನಾವು ಇಲ್ಲಿಂದ ತಾಲೂಕಾ ಲೆವೆಲು, ಜಿಲ್ಲಾ ಲೆವೆಲು ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು ಅವಾರ್ಡನ್ನು ತೆಗೆದುಕೊಂಡಾಗ ನಮಗೂ ಕೂಡ ಅವಕಾಶ ಬರ್ತದೆ. ಇದರಲ್ಲಿ ತಾವು ಕೂಡ ಇಲ್ಲೇನು ಪ್ರತಿಭಾ ಕಾರಂಜಿಯಲ್ಲಿ ನಾವು ಅವಾರ್ಡ್ ತಗೋತೀರಿ, ಅದನ್ನು ತಾಲೂಕಾ ಲೆವೆಲು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಅವಾರ್ಡ್ ತಮಗೆ ಸಿಗಲಿ. ನಂತರ ಈ ಅವಾರ್ಡ್ ಸಿಗಬೇಕಾಗಿತ್ತಂದರೆ ನಮ್ಮೆಲ್ಲ ಶಿಕ್ಷಕರು ಕೂಡ ಪರಿಶ್ರಮ ಜಾಸ್ತಿ ಇರ್ತದೆ. ಯಾಕಂದರೆ ಆ ಮಕ್ಕಳಲ್ಲಿ ಉಂಟಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತೆಗೆದಿರ್ತಾರೆ. ಅಂದರೆ ಯಾರಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನ ಗುರುತಿಸಿ ತಮ್ಮನ್ನು ಕರ್ಕೊಂಡು ಬಂದಾರ. ಈಗಾಗಲೇ ಛದ್ಮವೇಶ ಆಗಿರ್ಬೋದು, ನಂತರ ಕವಾಲಿ ಆಗಿರ್ಬೋದು, ಹೀಗೆ ತಮಗೆ ಕೊಟ್ಟಿರ್ತಕ್ಕಂಥ ಈವೆಂಟ್ಸ್ಗಳನ್ನು ತಾವೆಲ್ಲ ಪ್ರಸ್ತುತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯ ನಿರ್ಣಯಕರು ಮಕ್ಕಳಿಗೆ ಅನುಗುಣವಾಗಿ ಅಥವಾ ಮಕ್ಕಳು ಏನು ಪ್ರಸ್ತುತಪಡಿಸ್ತಾರ, ಯಾವ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ತಾವೆಲ್ಲರೂ ನ್ಯಾಯ ನಿರ್ಣಯವನ್ನು ನೀಡಬೇಕು. ಯಾಕಂದರೆ ಇಲ್ಲಿ ನೀಡ್ತಕ್ಕಂಥ ನ್ಯಾಯ ನಿರ್ಣಯ ಮುಂಬರುವ ದಿನಗಳಲ್ಲಿ ಕೂಡ ಅವರು ಯಶಸ್ವಿಯಾಗಲು ಸಾಧ್ಯ ಆಗ್ತದೆ. ನಾನು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ ಕವಾಲಿದು ಒಂದು ಸ್ವಲ್ಪ ನ್ಯಾಯ ಬರ್ತದೆ. ಬಹುತೇಕವಾಗಿ ನಾನು ಎಲ್ಲ CRPಗಳು ಬಂಧುಗಳಿಗೆ ಹೇಳ್ತೀನಿ, ನಾನು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉರ್ದು CRPಗಳು ಏನದ ನಾವೆಲ್ಲರೂ ಒಂದು ಮೀಟಿಂಗ್ ಮಾಡ್ಕೊಂಡು, ಜೂಮ್ ಮೀಟಿಂಗ್ ಮಾಡ್ಕೊಂಡು, ಬಹುತೇಕ ಕವಾಲಿದಲ್ಲಿ ಸಮಸ್ಯೆ ಬರ್ತದೆ. ಅದು ತಮಗೆ ಮಾತ್ರ ಗೊತ್ತಿರ್ತದೆ. ಈಗ ನಾವು ಹೊರಗೆ ಜಡ್ಜಸ್ ಆಗಿತ್ತು, ನಮಗೇನು ಗೊತ್ತಿರೋದಿಲ್ಲ. ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಕೊಟ್ಟರಿ ಅಂತಂದರೆ ಅಲ್ಲಿ ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ. ನಾನು ಕಳೆದ ಸಲ ಮತ್ತೆ ಅದಕ್ಕಿಂತ ಹಿಂದಿನ ವರ್ಷ ಕೂಡ ನಾನು ಎರಡೂ ಒಂದು ನ್ಯಾಯ ಬಗೆಹರಿಸಿವಿ. ಸಮಸ್ಯೆ ಏನಾಗ್ತದೆ ಅಂದರೆ ಕವಾಲಿಯಲ್ಲಿ ಬಂದ್ಬಿಡ್ತಾರೆ, ನಮ್ಮ ಶಾಲೆ ಬರಬೇಕು ಅಂತ. ನಾವು ನಮ್ಮ ಶಾಲೆ
ಶಾಲೆಗಿಂತ ಮಕ್ಕಳ ಪ್ರತಿಭೆ ಮುಖ್ಯ. ಯಾಕಂದರೆ ಮಕ್ಕಳ ಪ್ರತಿಭೆ ಇದ್ದಾಗ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಅದನ್ನು ತೆಗೆದುಕೊಂಡು ಬರೋಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಇದನ್ನು ತಾವೆಲ್ಲರೂ ಅರ್ಥಕೊಂಡು, ಅಂದರೆ CRPಗಳು, ಗುರುತು CRPಗಳು ತಾವೆಲ್ಲರೂ ಮನಸ್ಸು ಮಾಡಿ, ಯಾಕಂದರೆ ಅಂಥ ಘಟನೆಗಳು ಆಗಬಾರ್ದು ನಮ್ಮ ಜಿಲ್ಲೆಯಲ್ಲಿ. ಅದು ಆಯ್ತಂದ್ರೆ ಏನಾಗ್ತದೆ, ಅದು ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ. ಅದು ಆಗದಂತೆ ತಾವೆಲ್ಲ ನ್ಯಾಯ ನಿರ್ಣಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು CRPಗಳು ಕೂಡ ಅದನ್ನು ಸ್ವಲ್ಪ ನೋಡಿ ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಮಕ್ಕಳಿಗೆ ಪ್ರಶಸ್ತಿಗಳನ್ನು ಕೊಡ್ರಿ. ಮುಂಬರುವ ದಿನಗಳಲ್ಲಿ ಜಿಲ್ಲೆ ಮತ್ತು ತಾಲೂಕು ರಾಜ್ಯದಲ್ಲಿ ಕೂಡ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ಕರೆಸಿ, ವೇದಿಕೆ ಕರೆಸಿ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಉರ್ದು CRPಗಳಿಗೆ ಮತ್ತು ಉರ್ದು ಶಾಲೆಗಳಿಗೆ ನನ್ನ अभिनंदन ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. फल चले, यानी जो आदमी मेहनत करता है वही गिरता भी है और नाम कमाता भी है. अपनी जगह अगर खामोश रहे तो कोई आदमी कुछ काम नहीं कर सकता. अब इसके बाद हमारे वीरभद्र सर जो कि एक डिस्ट्रिक्ट प्रेसिडेंट है टीचर्स एसोसिएशन के, उनसे गुजारिश करता हूँ कि वो बच्चों के हौसला अफजाई के लिए चंद कलिमात फरमाएं. ಇವತ್ತು 18 ವಲಯಗಳ ಪ್ರತಿಭಾ ಕಾರಂಜಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಚಂದ್ರಶೇಖರ ರೆಡ್ಡಿಜಿಯವರೇ, ಹಾಗೆಯೇ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಉರ್ದು 18 ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಆತ್ಮೀಯ ಸಹೋದರ ಸಮಾನರಾಗಿರುವಂಥ ಇಲಿಯಾಸ್ ಜಿಯವರೇ ಮತ್ತು ಶೌಕತ್ ಜಿಯವರೇ, ಹಾಗೆಯೇ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಇಡಪ್ಲೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ರೈಮಾನ್ ಜಿಯವರೇ, ಹಾಗೆಯೇ ಈ ಶಾಲೆಯ SDMC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಜೀಂ ಜಿಯವರೇ, ಹಾಗೆಯೇ ಅಲ್ಪಸಂಖ್ಯಾತರ ಪ್ರೌಢಶಾಲೆಯ ಪ್ರಿನ್ಸಿಪಾಲರಾದಂಥ ಸುಗರೇಶ್ ಸರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ಮುಖ್ಯೋಪಾಧ್ಯಾಯರೇ, ಹಾಗೆಯೇ ಬಹಳ ವಿಶೇಷವಾಗಿ ಈ ಪ್ರತಿಭಾ ಕಾರಂಜಿಯನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾದಂಥ 2 CRPಗಳು, ನೂರುಲ್ಲಕ್ಕವರು, ಮುಖ್ಯೋಪಾಧ್ಯಾಯರುಗಳು ಭಾಳ ಸಿಸ್ಟಮೆಟಿಕ್ ಆಗಿ ಮಾಡಿದರು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ವಿಳಂಬ ಆಗಿದ್ದಕ್ಕಾಗಿ ನಾನು ಕೂಡ ಈ ಸಂದರ್ಭದಲ್ಲಿ ಕ್ಷಮೆಯನ್ನು ಕೋರ್ತಾ, ಇವತ್ತು ಉರ್ದು 18 ವಲಯಗಳಲ್ಲಿ ಪ್ರತಿಭಾ ಕಾರಂಜಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಾಗಿರ್ಬೋದು, ಅನುದಾನಿತ ಶಾಲೆಗಳಲ್ಲಿ ಓದುವಂಥ ಮಕ್ಕಳಾಗಿರ್ಬೋದು, ಅನುದಾನ ರಹಿತ ಶಾಲೆ